ಕಳೆದ ಸಭೆಯಲ್ಲಿ ಚರ್ಚಿಸಿ ನಿರ್ಣಯಿಸಿದಂತೆ ಇಲಾಖೆಯವರು ಅನುಕೂಲ ವರದಿಯನ್ನು ಮಂಡನೆ ಮಾಡಿದ್ದಾರೆ. ಆರೋಗ್ಯ ಇಲಾಖೆ ಎರಡನೇ ಜಮೀನು ಲಿಫ್ಟ್ ಮಾಡಿ ಫೈನಲ್ ಮಾಡಿ ಅದ್ರ ಬಗ್ಗೆ ಮಾಡಿ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಅದು ಲಾಸ್ಟ್ ಇಯರ್ ಆಗಿಲ್ಲ ಅಂದರೆ ಲಾಸ್ಟ್ ಮೀಟಿಂಗ್ ಇರೋದನ್ನ ಯಾವ್ಯಾವ್ದು ಮಾಡಿದ್ರೆ ಹೇಳಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಇವತ್ತು ಸಭೆ ಮಾಡ್ಕೊಂಡು ಅವಾಗ ಸಿಒ ಎನ್ರೋಲ್ಮೆಂಟ್ ಹೊಂದಿರತಕ್ಕಂತಹ ಮಾತೆಗಳು ನಮ್ಮಲ್ಲಿ ಇದೆ. ನಟೇಶ್ ಅವರು ಸರ್ ನಾವು ಹೇಳಿರೋದು ಲಾಸ್ಟ್ ಟೈಮ್ ಹೆಚ್ಚುವರಿ ಕೊಠಡಿಗಳು ಅವಶ್ಯಕತೆ ಸರ್ ಇದೆ. ಇರುವಂತ ಶಾಲೆಗಳಿಗೆ ಏನಾದರೂ ಸಣ್ಣ ಪುಟ್ಟ ರಿಪೇರಿಗಳಾಗಿದೆ ಖಂಡಿತ ಅಥವಾ ಏನಾದರೂ ಈ ಮಹಿಳಾ ವಿದ್ಯಾರ್ಥಿಗಳು ಜಾಸ್ತಿ ಓದುವಂತ ಶಾಲೆಗಳಲ್ಲಿ ಶೌಚಾಲಯಗಳಿಗೆ ಏನು ಅವಶ್ಯಕತೆ ಇದೆ ಅದರದ್ದೊಂದು ಪಟ್ಟಿ ಮಾಡಿ ಕೊಡಿ ಅಂತ ನಾವು ಕೇಳಿ ಪಟ್ಟಿ ಇದೆ. ಪಟ್ಟಿ ಇದೆ ಸರ್. ಅದು ಕೊಟ್ಟರೆ ಸಾಕು. ಸರಿ ತಲುಪುತ್ತೀವಿ. ಮತ್ತೆ UHPS ಹೊಸಕೇಲ ಮತ್ತು JHPS ಸಂಗಾಪುರ ಎರಡು ಶಾಲೆಗಳಿಗೆ ಫಿಸಿಕಲ್ ಅಪ್ಗ್ರೇಡ್ ಕೇಳ್ಕೊಳ್ತೀವಿ ಸರ್. ಅದು ಮನವಿ ಸಲ್ಲಿಸ್ತಾ ಇದ್ದೀವಿ. ಮತ್ತೆ ನಮಗೆ ಮೇಜರ್ ಇಶ್ಯೂ ಇರುವಂಥದ್ದು ಶೌಚಾಲಯಗಳ 100 ಬಾರಿ ಶೌಚಾಲಯಗಳ ಸ್ವಚ್ಛತೆಯನ್ನು ಪಂಚಾಯತಿ ಮಾಡ್ತಿದ್ದಾರೆ. ಆದರೆ ಸ್ವಚ್ಛತೆಯಿಂದ ಒಳ್ಳೆಯ ವಾತಾವರಣವನ್ನು ಕಲ್ಪಿಸ್ಕೊಡ್ಬೋದು ಸರ್. ಮತ್ತೆ ಮೇಜರ್ ಇಶ್ಯೂ ಸಂಪೂರ್ಣವಾಗಿ ಪೂರ್ತಿ ಮಾಡ್ತಿರೋದು ಜವಾಬ್ದಾರಿ ತಗೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ಮಾಡಿದ್ದಾರ ಕೆಲಸ ಪೂರ್ತಿ ಆಯ್ತಾ? ಮಾಡಿದ್ದಾನೆ ಅಂತ ಹೇಳ್ತೇನೆ. ಪೂರ್ತಿ ಆಯ್ತಾ? ಮಹೇಶ್ ನೇತ್ರಿ ಇವೆಲ್ಲ ಕಥೆಗಳು ಟ್ಯಾಪ್ಗಳು ಕಡಿಮೆ ಟ್ಯಾಪ್ ಆಗ್ತದೆ ಸರ್. ಕಾಲಿಗೆ ಬೈ ಚಾನ್ಸ್ ಏನಾದ್ರು ಒಂದು ಬೈಕ್ ವಿಡಿಯೋ ನೀವು ಬಂದಷ್ಟು ದಿನ ಆಗಿದೆ. 3 months ಎಷ್ಟು ಸಫಿಷಿಯಂಟ್ ಟೈಮ್ ಗೊತ್ತಿದೆ ಸರ್. ಓಕೆ ಮನೆ ಮನೆ ಸರ್. ಲೆಟ್ರ್ ಕೊಟ್ಟರೆ ಸರ್ ಫಸ್ಟ್ ಹೋಗಿ ಖಾಲಿ ಮಾಡಿ. ಓಕೆ ಕೆರೆ ನಿರ್ಮಾಣ ಮಾಡಬೇಕು. ಫಸ್ಟು ನಿಮಗೆಲ್ಲ ಖಾಲಿ ಮಾಡಿಬಿಟ್ಟು ಏರಿಯಾ ನಿಮ್ಮ ಪೊಸಿಷನಲ್ಲಿ ಇಟ್ಟು ಆಮೇಲೆ ಅವರಿಗೆ ಕೆರೆಗೆ ಇಟ್ಬೋದು. ಕೆರೆಗೆ ಎಷ್ಟು ಲ್ಯಾಂಡ್ ಬೇಕಾಗುತ್ತೆ ನೋಡಬೇಕು. ಇಲ್ಲಿ ವಿಡಿಯೋ ಬಂದಿದೆ ಅಲ್ವಾ ಒಡ್ರೆಗೆ ಯಾವ್ಯಾವ ಇಲಾಖೆಯಲ್ಲಿ ಬೇಕು ಬುಕ್ಲೆಟ್ನ ಒಂದು ವಾರ ಆಗ್ತದೆ ಲಕ್ಷ ಕೊಡುತ್ತೆ. ಎಲ್ಲ ಟೈಮ್ ಈಗ ಎಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮಗೆ ನಿಶ್ಚಿತವಾಗಿ ಪರಿಶೀಲನೆ ಮಾಡಕ್ಕೆ ಜನರ ಸಮಸ್ಯೆ ಹೇಳಕ್ಕೆಲ್ಲ ಇಲ್ಲಿ ಕೊಟ್ಟರೆ ಸುಮ್ಮನೆ ಅವ್ರು ಏನು ಕೊಟ್ಟಿದ್ದಾರೆ ಅವ್ರು ನೋಡ್ಕೊಂಡು ನಾವು ಕೊಡೋಕ್ಕಾಗ್ತಲ್ಲ. ಅಷ್ಟೇ ಸರ್. ಇವತ್ತೇ ಕೊಟ್ಟಿದ್ದೀವಿ. ಇವಾಗ ಇದನ್ನು ಕೊಟ್ಟಿದ್ದಾರೆ. ನೀವು ನಾಳೆಯಿಂದ ಬೇಕಾದ್ರೆ ಭಾಳ ನಮಗೆ ಇದ್ದಾಗ ಅನಿಸಿದ್ರೆ ಮತ್ತೆ ಇದ್ದಾಗ ಕನಿಷ್ಠ ಫೋನ್ ಬಂದಿದೆ ಅಂದರೆ ತಿರ್ಗಾ ಫೋನ್ ನೋಡ್ಕೊಂಡು ಎದಕ್ಕೆ ಫೋನ್ ಮಾಡಬೇಕಲ್ಲ. ಕನಿಷ್ಠ ಯಾರು ಅಂತ ಟೆಕ್ಸ್ಟ್ ಮಾಡಿರ್ತೀವಿ. ಸರಿ ಸರ್.
ಆಯುಷ್ಮಾನ್ ಭಾರತ್ ಕಾರ್ಡ್ ಏನಿದೆ ಸರ್, ಅದ್ರ ಬಗ್ಗೆ 2024, 25, 23, 24 ಅಸಲು ಲೆಕ್ಕ ಇಲ್ಲ ಸರ್. ಬರೀ ಏನಾದ್ರು ಬರ್ತಡೇದು ಅದ್ರ ಲೆಕ್ಕ ಕೊಡ್ತಾ ಇದ್ದೀನಿ ಫಸ್ಟ್. ಅದ್ರ ಬಗ್ಗೆ ಏನೈತೆ ಅದ್ರ ಬಗ್ಗೆ ಯಾವ ಸಂಸ್ಥೆ ಸರ್? ಆಯುಷ್ಮಾನ್ ಭಾರತ್ ಅಲ್ಲ, ಯಾವ ಆರೋಗ್ಯ ಕೇಂದ್ರದ್ದು? ಆರೋಗ್ಯ ಕೇಂದ್ರದ್ದು ಇದು ಆಯುಷ್ಮಾನ್ ಭಾರತ ಕೇಂದ್ರದ್ದು ಕೇಂದ್ರ ಸರ್ಕಾರದಿಂದ ಬರ್ತಲ್ಲ ಸರ್. ಹೌದು. ಅದು ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಸರ್, ಡೀಟೇಲ್ಸ್. ಅಂದ್ರೆ ನಾನು ಕೇಳ್ತಾ ಇರೋದು ಇದು ವಿಶೇಷವಾಗಿ ಆಸ್ಪತ್ರೆಗಳಲ್ಲಿ ಬಹಳ ಜನ ನನಗೆ ರಾತ್ರಿ ಫೋನ್ ಮಾಡ್ತಾ ಇರ್ತಾರೆ, ನಾನು ನಿಮಗೆ ಹೇಳ್ತಾರೆ, ಅದೇ ಕಾರಣಕ್ಕೆ ಹೇಳ್ತಾರೆ. ಫೋನ್ ನಂಬರ್ ಇದೆಯಲ್ಲ ಸೇಮ್ ಲಾಸ್ಟ್ ಟೈಮ್ ಬ್ಲಡ್ ಸೈಡ್ ಬೇಕಾದ್ರೆ FPS ಡಾಕ್ಟರ್ ಒಂದು ವಾರ ಕೆಲಸ ಮಾಡಿ ಹೋಗ್ಬಿಟ್ಟು ನಾನು ಮನೆಯಲ್ಲಿ ವಿಸಿಟ್ ಮಾಡಿದ್ದೇನೆ, ನಾವು ಕಮಿಟಿ ಮೀಟಿಂಗು ಮಾಡಿದ್ದೇನೆ. ಇಲ್ಲಿ ಗಂಗಾವತಿಯಲ್ಲಿ ಇದು 504 ಇಳುವರಿ ಕವರ್ ಆಗಿದೆ. ನುಂಗುವ ಮಾತ್ರೆಗಳು 5852, ನಿರೋಧ ವಿತರಣೆ 4110. ಒಂದು ನಾವು ಕ್ವಾಲಿಟಿ ಚೆಕ್ ಮಾಡ್ತೀವಿ, ಚೆಕ್ ಮಾಡಿಬಿಟ್ಟು ಇದು ಮಾಡ್ತೀವಿ ಸರ್. ಪ್ರತಿಯೊಂದು ಮಾಡೋದು ಸ್ಕ್ಯಾಪ್ ಅಂತ ಹೇಳಿ ಅದನ್ನ ಬೇಕಾದ್ರೆ ಕ್ವಾಲಿಟಿ ಚೆಕಪ್ ಮಾಡಿಸ್ಕೊಡ್ತೀವಿ. ಇವಾಗಾದ್ರೆ ಅವ್ರು ಚೆನ್ನಾಗಿದ್ದಾವೆ ಸರ್. ಈಗ ರೀಸೆಂಟ್ ಆಗಿ ಒಂದು 6 ತಿಂಗಳಲ್ಲಿ ಅವ್ರು ಸರಿಯಾಗಿ ಇದನ್ನ ಆಗ್ತಾರೆ ಸರ್, ಮತ್ತೆ ಕಟ್ ಆಗ್ತಾ ಇದೆ. ನಮಸ್ಕಾರ ಸರ್, ನನ್ನ ಹೆಸರು ಡಾಕ್ಟರ್ ವಿನೋದ್ ಕುಮಾರ್ ದೇವರ ಅಂತ, ಪಶುಸಂಗೋಪನಾ ಇಲಾಖೆ ಕೊಪ್ಪಳ. ಅವರೆಲ್ಲ ಈಗ ಆಗಿದಾವ ಅಂತ ಹೇಳಿದ್ರು ನವೆಂಬರಲ್ಲಿ, ಅವ್ರು ರಿಪೋರ್ಟ್ ಕೊಟ್ಟಿದ್ರು. ಮತ್ತೆ ಪೆಂಡಿಂಗ್ ಇರೋ ಸಹ ಪೆಂಡಿಂಗ್ ಆಗ್ಯಾವ. ಸುಳ್ಳು ಮಾಹಿತಿ ಕೊಡ್ಬೇಡ ಅಂತ ಹೇಳಿ ಸರ್, ನಮ್ಮ ಉದ್ದೇಶ ಇಷ್ಟೇ ಸರ್. ಒಬ್ಬರಿಗೆ ನಾವು ರೈತರು ಸರ್, ಹಳ್ಳಿಯಾಗೆ ಇರೋದು. ಇದುವರೆಗೆ ನಮ್ಮ ಪಂಚಾಯತ್ ವ್ಯಾಪ್ತಿಯೊಳಗೆ ಯಾವ ಹಳ್ಳಿಯಾಗೂ ಬಂದು ಹೇಳಿದ್ರೆ ಅವರು ಇನ್ಫಾರ್ಮೇಶನ್ ಮಾಡಿಲ್ಲ. ಮನೆ ಮನೆಗೆ ಆದಷ್ಟು ಗ್ರಾಮ ಮಟ್ಟದಲ್ಲಿ ಇಲಾಖೆ ಹೆಚ್ಚಿನ ಪ್ರಚಾರ ಕೈಗೊಳ್ಳುತ್ತೆ ಸರ್. ಸರ್, ಈಗ 5 ಕಡೆ ನಮಗೆ ನಿವೇಶನ ಕೊಟ್ಟಿದ್ದಾರೆ ಸರ್. ಅದು ಹೊರತುಪಡಿಸಿ ಕೂಡ ಇನ್ನೊಂದು 3 ಮನೆಗಳಿಗೆ ನಿವೇಶನದ ಅವಶ್ಯಕತೆ ಇದೆ. ಹಾಗಾಗಿ ಭಾಳಷ್ಟು ಜನ ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಮೇಡಮ್ ಕೂಡ ನಾವು ಫೋನ್ ಮಾಡಿ ಏನಾದರೂ ಒಂದು ಮಾಹಿತಿ ತಗೋಬೇಕಂದ್ರೆ ಅದ್ರ ಬಗ್ಗೆ ಕೂಡ ಅಟ್ಲೀಸ್ಟ್ ರೆಸ್ಪಾನ್ಸ್ ಇಲ್ಲ. ನಾವು ಒಂದು ಅಂಗನವಾಡಿದು ಎಕ್ಸಾಂಪಲ್ ಹೇಳಿ. ಈಗ ಉದಾಹರಣೆಗೆ 8ನೇ ವಾರ್ಡ್ ಸರ್, ಅವ್ರ ಫೋನ್ ನಂಬರ್ 8ನೇ ವಾರ್ಡು ಬಾಡಿಗೆಯಲ್ಲೇ ನಾನು ಹೇಳ್ತಾ ಇದ್ದೆ, ಅವ್ರಿಗೆ ಅಂಗನವಾಡಿಗೆ ರೇಷನ್ ಸರಿಯಾಗಿ ಕೊಟ್ಟರೆ ಆಲ್ರೆಡಿ ನಾನು ಫೋನ್ ಮಾಡಿ ಹೇಳಿದ್ದೀನಿ ಸರ್. ಏನಾಗಿದೆ ಅಂದ್ರೆ ನಮ್ಗೆ ಡಿಕ್ಲೇರ್ ಆಗಿ ಸರ್, ಈಗ KMF ಇಂದನೇ ಹಾಲಿನ ಪುಡಿ ಬರುತ್ತೆ ಸರ್ ನೇರವಾಗಿ. ಅದು ಗೌರ್ಮೆಂಟ್ ಎಲ್ಲಿನೇ ಅದನ್ನು ಡೆಮಾಲಿಷ್ ಮಾಡೋದು ಲಾಸ್ಟ್ ಟೈಮ್ ಇದರೊಳಗೆ ಇನ್ಸಿಡೆಂಟ್ ಆಯಿತು, ಆಗಬಾರ್ದು ಅಂತ ನಾವು ಉದ್ದೇಶ ಅಷ್ಟೇ. ನಂತರ 2 ರಸ್ತೆ ಬದಿ ಒಟ್ಟು 6 ಕಿಲೋಮೀಟರ್ ರೋಡ್ ಸೈಡ್, ಒಂದು ಮೆಡ್ಡಿಯಿಂದ ಬಂಕಾಪುರ ಸರ್, ನಂತರ ವಿಟ್ಲಾಪುರದಿಂದ ಹಂಪಸದುರ್ಗ 3 ಕಿಲೋಮೀಟರ್. ಈ 2 ರೋಡ್ ಸೈಡ್ ಪ್ಲಾಂಟೇಶನ್ ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ ಸರ್. ನಂತರದಲ್ಲಿ ಸರ್, ವಿಟ್ಲಾಪುರ ಸಸ್ಯ ಕ್ಷೇತ್ರದಲ್ಲಿ RSPD ಯೋಜನೆಯಡಿಯಲ್ಲಿ 6/9 ಅಳತೆಯ 3400 ಸಸಿಗಳನ್ನ ನಾವು ಬೆಳೆಸಿದ್ದೀವಿ ಸರ್. ನಂತರ 8 ಅಳತೆಯಲ್ಲಿ 400 ಸಸಿಗಳನ್ನ ಬೆಳೆಸಿದ್ದೀವಿ ಸರ್. RKVY ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಸ್ಕೀಮ್ನಲ್ಲಿ 8 ಸೈಜ್ 5000 ಸಸಿಗಳನ್ನ ನಾವು ವಿತರಣೆಗಾಗಿ ಇಷ್ಟು ಸಸಿಗಳನ್ನು ಬೆಳೆಸಿದ್ದೀವಿ ಸರ್. ಈ ಮಳೆಗಾಲದಲ್ಲಿ ಇವನ್ನ ಸಬ್ಸಿಡಿ ರೇಟ್ನಲ್ಲಿ ನಾವು ವಿತರಣೆ ಮಾಡ್ತಾ ಇದ್ದೀವಿ ಸರ್. ನಂತರದಲ್ಲಿ ಸರ್, RKVY ಯೋಜನೆಯಲ್ಲಿ 3850 ಸಸಿಗಳನ್ನ ನಾವು 14/20 ಅಳತೆಯಲ್ಲಿ ಬೆಳೆಸಿದ್ದೀವಿ ಸರ್. ಇದನ್ನ ರಸ್ತೆ ಬದಿ ನೆಡತೋಪು ನಿರ್ಮಾಣಕ್ಕೆ ನಾವು ಬಳಸ್ತೀವಿ ಸರ್. ನಂತರ ಹಸಿರು ಕರ್ನಾಟಕ ಯೋಜನೆಯಲ್ಲಿ 500 ಸಸಿಗಳನ್ನ ನಾವು ಬೆಳೆಸಿದ್ದೀವಿ ಸರ್. ಇದು ವನ ಮಹೋತ್ಸವ ಕಾರ್ಯಕ್ರಮ ಈ ಜೂನ್ನಿಂದ ಜುಲೈ ತಿಂಗಳಲ್ಲಿ 2 ತಿಂಗಳ ವನ ಮಹೋತ್ಸವ ಕಾರ್ಯಕ್ರಮ ಮಾಡ್ತೀವಿ ಸರ್. ಆ ಕಾರ್ಯಕ್ರಮಕ್ಕೆ ಬಳಸ್ಕೊಂತೀವಿ ಸರ್. ಇದು 500 ಸಸಿಗಳು ಸರ್. ಇಷ್ಟು ನಮ್ಮದು ಸಾಮಾಜಿಕ ಅರಣ್ಯ ಯೋಜನೆ ಸ್ಕೀಮ್. ಮತ್ತೆ ರೋಪಿ ಒಂದು
ಒಂದು ಮೇಲೆ ಟಚ್ ಆಗುತ್ತೆ ಸರ್. ಅಂದರೆ ಎಸ್ಪೆಸ್ಮೆಂಟ್ ಸ್ವಲ್ಪ ನಾವು ಕಡಿಮೆ ಇಟ್ಕೊಂಡು ಮಾಡಿದೆ ಸರ್. ಅಂದರೆ ನಾವು ಯೂಶಲಿ ರೋಡಲ್ಲಿ 10 ಮೀಟರ್ ಅಂತ ಹಾಕ್ತೀವಿ ಸರ್. ಇದು 5 ಮೀಟರ್ ನಾವು ಹಾಕಿರೋದು ಸರ್. 5 ಕೇಸ್ ಒಂದಕ್ಕೊಂದು ಜಾಯಿಂಟ್ ಆಗುತ್ತೆ ಸರ್. ಫಾರ್ಮೇಷನ್ ಆಗಿ ಒಂಥರ ಈ ಗಾರ್ಡನಿಂಗ್ ಮಾಡ್ತಾರೆ ಸರ್, ಆ ಥರ ನ್ಯಾಚುರಲ್ ಆಗಿ ಒಂಥರ ಖಂಡಿತ ಸರ್. ಲೇಬರ್ ಕೂಡ ಮೊದಲು 60-40 ಕೊಡ್ತಾ ಇದ್ರು ಸರ್. ಈಗ 75-25 ಆಗಿದೆ ಸರ್. 75%. ಎರಡನೇ ವರ್ಷದ ರಸ್ತೆ ಬದಿ ನಡೆದಕ್ಕೂ ಟೋಟಲ್ 4.5 ಕಿಲೋಮೀಟರ್ ಅದನ್ನು ನಾವು ಸಾಧನೆ ಮಾಡಿದ್ವಿ ಸರ್. ಆಮೇಲೆ 3ನೇ ವರ್ಷದ ರಸ್ತೆ ಬದಿ ನಡೆದಕ್ಕೂ 1.5 ಕಿಲೋಮೀಟರ್. ಹಾಗೆ ಈ ವರ್ಷದಲ್ಲಿ ನಾವು 25 ಲೀಟ್ರು DDF ಹೆಡಲ್ಲಿ ನಾವು ಪ್ಲಾಂಟೇಶನ್ ಟ್ರೇಸ್ ಮಾಡಿದ್ವಿ ಅರ್ಶಿನ ಕೆರೆಯಲ್ಲಿ. ಅದು ಮುಂದಿನ ವರ್ಷದಲ್ಲಿ ಅಂದರೆ ಈ ವರ್ಷದಿಂದ ಅದು ಪ್ಲಾಂಟೇಶನ್ ಮೇಂಟೆನೆನ್ಸ್ ಬರುತ್ತೆ. ಸೊ ಇದಿಷ್ಟಿದೆ ಸರ್ ತಮ್ಮ ಇದರಲ್ಲಿ. ಹಾಗೆ ಸರ್ ನಾನೇನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ನಮ್ಮ ಇಲ್ಲಿ ನಾವು ನರ್ಸರಿ ವಿಚಾರಗಳನ್ನು ನಾವು ಹೇಳಿಲ್ಲ, ಯಾಕೆಂದರೆ ಅದು ಕೊಪ್ಪಳ ವ್ಯಾಪ್ತಿಗೆ ಬರುತ್ತೆ ಅಂತ. ನಾವು ಕೂಡ ರೈತರಿಗೆ ರಿಯಾಯಿತಿ ದರದಲ್ಲಿ ಸಸಿಗಳನ್ನು ಬೆಳೆಸಿದ್ದೇವೆ. ಈ ಸಲ 6x9 ನಮ್ಮಲ್ಲಿ 6,000 ಗಿಡ ಇದೆ. ಹಾಗೆ 8x12 3,000 ಗಿಡ ಇದೆ. ಹಾಗೆ ನಾವು 14x20 ಈಗ ರೋಡ್ ಸೈಡ್ ಪ್ಲಾಂಟೇಶನ್ಗೆ ಅಂತೇಳಿ ನಾವು 1,900 ಗಿಡಗಳನ್ನು ಬೆಳೆಸಿದ್ದೀವಿ ಸರ್. ಇಷ್ಟು ಕಾರ್ಯಕ್ರಮಗಳನ್ನು ನಾವೆಲ್ಲಿ ಹಾಕೊಂಡಿದ್ದೀವಿ ಸರ್. ಅದು ನೆಕ್ಸ್ಟ್ ನಮ್ಮ ಹತ್ರ ಡಿಸ್ಕಸ್ ಮಾಡೋದಿದೆ ಸರ್. ಈಗ ನಮ್ಮದು ಬೇರ್ ಕನ್ಸರ್ವೇಷನ್ ರಿಸರ್ವ್ 2024ರಲ್ಲಿ ನೋಟಿಫಿಕೇಶನ್ ಆಗಿ ಬಂದಿದೆ ಸರ್. ಆದರೆ ಅದರಲ್ಲಿ ಸಾಕಷ್ಟು ಕಾಮಗಾರಿಗಳು ಇನ್ನೂ ಮಾಡಲಿಕ್ಕಿದೆ. ಸೊ ನಾವು ಕೂಡ ಪ್ರತಿ ವರ್ಷಗಳನ್ನು ಈಗ ಮುಂದಿನ ಈ ವರ್ಷವೂ ಕೂಡ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿದ್ವಿ ಸರ್. ಹೋದ ವರ್ಷ ಕೂಡ ರಿಕ್ವೆಸ್ಟ್ ಮಾಡಿದ್ವಿ, ಕೊಡ್ತೀವಿ ಅಂತ ಹೇಳಿದ್ವಿ ಸರ್. ಕಾಮಗಾರಿನ ಮಂಜೂರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಿನ್ಸ್ ಅದು 1 year ಓಲ್ಡ್ ಆಗಿರೋದ್ರಿಂದ ಅದ್ರದ್ದು DPR ಎಲ್ಲ ಸೆಂಟ್ರಲಲ್ಲಿ ಹೋಗಿ ಅಪ್ರೂವ್ ಆಗಿ ಬರೋದ್ರಿಂದ ಸ್ವಲ್ಪ ತಡ ಆಗ್ತದೆ ಸರ್. ಅದು ಅಪ್ರೂವ್ ಆಗಿ ಬಂದಿದ ತಕ್ಷಣದಲ್ಲಿ ನಾವು ಕಾಮಗಾರಿ ಅದು ಒಂದೊಂದು ಜಾಗದಲ್ಲಿದೆ ಸರ್. ಅದ್ರದ್ದು ನಮಗಿನ್ನೂ ಫೆನ್ಸಿಂಗ್ ವರ್ಕ್ ಆಗಲಿ, ಯಾಕೆಂದರೆ ಮೊದಲು ನಾವು ಕರಡಿಗಳನ್ನು ಅದರದ್ದೇ ಆದಂಥ ಜಾಗದಲ್ಲಿ ಸಂರಕ್ಷಿತ ಪ್ರದೇಶದಲ್ಲಿ ಇಡಬೇಕು ಅಂದರೆ ಫೆನ್ಸಿಂಗ್ ಬೇಕು. ಅದಕ್ಕೋಸ್ಕರ ನಾವು ಪ್ರತಿ ಬಾರಿನೂ ಕೇಳ್ತಾನೆ ಇದ್ದೀವಿ ಸರ್. ಅದು ಅಪ್ರೂವಲ್ ಸ್ಟೇಜಲ್ಲಿ ಇದೆ. ಸೊ ಈ ಸರ್ DPR ಆಗಿ ಕಳಿಸಿದ್ದೀವಿ ಸರ್. ಸೆಂಟ್ರಲಲ್ಲಿ ಇದೆ ಸರ್, ಬಟ್ ಅದೇನು ಅಪ್ರೂವಲ್. ಹೌದು ಸರ್, ಹೌದು ಹೌದು ಸರ್. ಯಾರಾದರೂ ಡೋನರ್ಸ್ ಇದ್ದರೆ ಅವರು ಆ ಅಕೌಂಟಿಗೆ ನಮಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಸರ್. ಸರ್ ನಾವು ಕಂಟ್ರೋಲ್ ಲೈನ್ ಕೂಡ ಹಾಕೊಟ್ಟಿದ್ದೀವಿ ಸರ್. ಪಾರ್ಕಿಂಗ್ ಇದು ಲೈನ್ ಕೂಡ ಹಾಕೊಟ್ಟಿದ್ದೀವಿ ಸರ್. ಆದರೆ ಅವ್ರು ಕುತ್ಕೊಂಡು ಅವ್ರ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವ ರೋಡ್ಸ್ ಬಿಸಿ ಇದ್ದಾರೆ ಅದನ್ನು ರೋಡ್ ರೆಡಿ ಮಾಡ್ಕೊಂಡ್ರೆ ಸರ್ ಪ್ಲಾನು ನಾವು ಕುಂತು ಚರ್ಚೆ ಮಾಡಿ ಡಿಸೈಡ್ ಮಾಡ್ಬೋದು ಸರ್. ಒನ್ ವೇ ಎಲ್ಲಿ ಮಾಡಬೇಕು. ಹಾಂ ಫೆಬ್ರವರಿ 20 ಕೊಟ್ಟಿದ್ದು ಹಂಗೆ ಇಟ್ಕೊಂಡು ಜೂನ್ಗೆ ಯೂಸ್ ಮಾಡ್ತೀವಿ. ಅದನ್ನು ಕೇಳಲ್ಲ ಸರ್, ಮಕ್ಕಳು ಕೊಡ್ಲಿ ಅಂತಾರೆ. 14 by June ಮಕ್ಕಳಿಗೆ ಇರೋದಿಲ್ಲ. ಸೊ ದಯವಿಟ್ಟು